ಪ್ರಜೆಗಳಿಗೂ ಅದೇ ಚಿಂತೆ. ಈ ಸುಭಿಕ್ಷವಾದ ದೇಶದಲ್ಲಿ ಮಕ್ಕಳಿಲ್ಲದ ಕೊರಗು ಅವರಿಗೆ ಕಾಣುತ್ತಿದೆ. ಗುರು ವಸಿಷ್ಠರ ಸೂಚನೆಯಂತೆ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡುವುದಕ್ಕೆ ಸಿದ್ಧತೆಯಲ್ಲಿದ್ದಾರೆ. ಯಾಗದ ಅಧ್ವರ್ಯ ಮಹಾರಾಜರ ಅಳಿಯ ಋಷ್ಯಶೃಂಗರದ್ದು. ಬನ್ನಿ ಬನ್ನಿ, ಯಾಗ ಆರಂಭವಾಗುತ್ತಿದೆ, ನಾವು ನೋಡಿ ಕಣ್ತುಂಬಿಕೊಳ್ಳೋಣ. ರಾಜನ್, ಹೋಮಕುಂಡ ಸಿದ್ಧವಾಗಿದೆ. ಋತ್ವಿಜರು ಹೋತೃಗಳು ಆಸನರಾಗಿದ್ದಾರೆ. ಅಧ್ವರ್ಯರಾದ ಋಷ್ಯಶೃಂಗರು ಆಗಮಿಸಿದ್ದಾರೆ. ಅವರನ್ನೆಲ್ಲ ಸ್ವಾಗತಿಸಿ ಯಜ್ಞಕ್ಕೆ ಸಿದ್ಧನಾಗು. ಸ್ವಾಮಿ, ನಾನು ಮತ್ತು ಮೂವರು ರಾಣಿಯರು ಸಿದ್ಧರಾಗಿದ್ದೇವೆ. ಸ್ವಾಮಿ, ನಿಮಗಿದೋ ಸ್ವಾಗತ. ನನ್ನ ಮನೋಸಂಕಲ್ಪವನ್ನು ತಿಳಿದವರು ತಾವು. ಬೆಂಗಾಡಿನಂತಿದ್ದ ಕೋಸಲ ದೇಶವನ್ನು ಹಿಂದೆ ತಾವೇ ಮಳೆ ಸುರಿಸಿ ಉದ್ಧರಿಸಿದ್ದೀರಿ. ಈಗ ಪುನಃ ಅರಮನೆ ಬರಡಾಗಿದೆ. ಮಕ್ಕಳಿಲ್ಲದ ಅರಮನೆ ನನಗೆ ನೋವುಂಟು ಮಾಡಿದೆ. ಪುತ್ರಕಾಮ ಬಯಸಿ ಹಮ್ಮಿಕೊಂಡ ಈ ಯಜ್ಞವನ್ನು ಸಂಪನ್ನಗೊಳಿಸಲು ತಮ್ಮನ್ನು ವಿನಂತಿಸುತ್ತೇನೆ. ಸತ್ಯ, ಈ ಅರಮನೆಯನ್ನು ಸಂತೋಷದಲ್ಲಿರಲು ಮಕ್ಕಳು ಬೇಕು. ಅವರು ಸತ್ಪುತ್ರರಾಗಿರಬೇಕು. ಈ ಯಾಗವನ್ನು ಸಾಂಗಗೊಳಿಸಿ ನಿಮ್ಮ ಮನೋಭಿಲಾಷೆಯನ್ನು ಈಡೇರಿಸುವ. पुत्रं नार्यस्तुभ्यं समसत्समुतस्मै त्वं भव स्वाहा स्वायोष्टिता पृथिवी माता समुद्रो मूलं नीर्वामभूवाकास्त्वा पुत्रविद्याय दैवी पावनकोशधयः स्वाहा. ನಮ್ಮ ಮೂವರು ರಾಣಿಯರು ಸೇವಿಸಬೇಕು. ಅನುಗ್ರಹವಾಯಿತು, ಧನ್ಯೋಸ್ಮಿ. ಕೌಸಲ್ಯ, ಸಂತೃಪ್ತರಾಗಿ ದೇವತೆಗಳು ಕರುಣಿಸಿದ ಪ್ರಸಾದವಿದೆ. ನೀವು ಮೂವರೂ ಸಮನಾಗಿ ಸ್ವೀಕರಿಸಿ. ನೋಡಿದಿರಾ ಯಜ್ಞವನ್ನು? ನಿಮಗೂ ಸಂತೋಷವಾಯಿತಾ? ಪ್ರಸಾದವನ್ನು 4 ಭಾಗದಲ್ಲಿ ಮಾಡಿದರು. ಒಂದು ಭಾಗ ಹಿರಿಯ ರಾಣಿ ಕೌಸಲ್ಯ ದೇವಿ ಸೇವಿಸಿದರು. ಮತ್ತೊಂದು ಭಾಗ ಹಿರಿಯ ರಾಣಿ ಕೈಕೇಯಿ ದೇವಿ ಸೇವಿಸಿದರು. ಮೂರನೆಯ ಭಾಗ ಮಧ್ಯದ ರಾಣಿ ಸುಮಿತ್ರಾ ದೇವಿ ಸೇವಿಸಿದರು. ಓಹೋ, ಒಂದು ಭಾಗ ಉಳಿದು ಹೋಯ್ತಲ್ಲ, ಏನು ಮಾಡುವುದು? ಇದು ದೇವರ ಪ್ರಸಾದ, ಅದಕ್ಕಾಗಿ ಈ ಭಾಗವನ್ನು ಮಧ್ಯದ ರಾಣಿ ಸುಮಿತ್ರಾ ದೇವಿ ಸೇವಿಸಿದರು. ಇಂದು ಕಲೆ ನಿರೀಕ್ಷಣೆ ಮಾಡುತ್ತಾ ಇರೋಣ ಅಲ್ಲವೇ? ಗುರುಗಳೇ, ಯಜ್ಞದ ಪ್ರಸಾದವನ್ನು ಸೇವಿಸಿದ ರಾಣಿಯರು ಈಗ ಗರ್ಭವತಿಯರಾಗಿ ನವಮಾಸಗಳು ಪೂರೈಸಿವೆ. ಎಷ್ಟು ಹೊತ್ತಿಗೆ ಶುಭ ಸುದ್ದಿ ಬರುತ್ತದೆ ಎಂದು ಕಾಯುವಿಕೆ ನಮ್ಮದು. ರಾಜನ್, ಶುಭ ದಿನ ಶುಭ ಗಳಿಗೆಯಲ್ಲಿ ಕಾಯುವ. ಮಹಾರಾಜರಿಗೆ ಜಯವಾಗಲಿ. ಒಳ್ಳೆ ಸುದ್ದಿ, ಕೌಸಲ್ಯ ದೇವಿಗೆ ಒಂದು ಗಂಡು ಮಗು ಆಗಿದೆ. ಕೈಕೇಯಿಗೂ ಒಂದು ಗಂಡು ಮಗು ಆಗಿದೆ. ಸಂತೋಷದ ಸುದ್ದಿ, ಇಬ್ಬರೂ ರಾಣಿಯರಿಗೆ ಪುತ್ರರು. ಸುಮಿತ್ರಾ ದೇವಿಗೂ 2 ಗಂಡು ಮಕ್ಕಳು. ಎಲ್ಲರೂ ಚೆನ್ನಾಗಿದ್ದಾರೆ. ರಾಜ್ಯದ ಬೀದಿಗಳಲ್ಲಿ ಈ ಸಂತೋಷದ ಸುದ್ದಿಯ ಡಂಗುರ ಹೊಡೆಸಿರಿ. ಬಡ ಬಗ್ಗರಿಗೆ ದಾನ ಧರ್ಮಾದಿಗಳು, ಪೂಜೆ ಹವನಗಳು ರಾಜ್ಯಾದ್ಯಂತ ನಡೆಯಲಿ. ಇದು ಕೇವಲ ಅರಮನೆಯ ಸಂತೋಷವಲ್ಲ, ಇಡೀ ಕೋಸಲ ದೇಶದ ಹಬ್ಬವಾಗಿ ಆಚರಣೆಯಾಗಲಿ. ರಾಜನ್, ದೈವಾಂಶ ಸಂಭೂತ ಪುತ್ರರು, ಶಿವಗಲ್ಲಿಗೆಯಲ್ಲಿ ಹುಟ್ಟಿದವರು. ತಮ್ಮ ಅನುಗ್ರಹ, ಅವರಿಗೆ ನಾಮ ಸೂಚಿಸಿರಿ. ಕೌಸಲ್ಯ ದೇವಿಯ ಮಗ ಪುನರ್ವಸು ನಕ್ಷತ್ರದಲ್ಲಿ ಜನನವಾಗಿದೆ.
ಇವನಿಗೆ ರಾಮಚಂದ್ರ ಎಂದ ಹೆಸರು ಇಡು. ಕೈಕೈ ದೇವಿಯ ಮಗು ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದನೆ, ಅದರಿಂದ ಭರತ ಎಂದ ಕರೆ. ಸುಮಿತ್ರ ದೇವಿಯರಿಗೆ ಇಬ್ಬರು ಮಕ್ಕಳಿಗೆ ಒಂದು ಲಕ್ಷ್ಮಣ ಮತ್ತು ಒಂದು ಶತ್ರುಘ್ನ ಎಂದ ಹೆಸರು ಇಡು. ಆಗಲಿ ಗುರುವರಿಯರೇ. ನೋಡಿದಿರಾ, ನಿಮಗೂ ಸಂತೋಷವಾಯಿತಾ? ಸುಮಿತ್ರಾದೇವಿ 2 ಭಾಗ ಪ್ರಸಾದವನ್ನು ಸೇವಿಸಿದ್ದರು. ಅವಳಿಗೆ ಈಗ ಅವಳಿ ಮಕ್ಕಳು ಹುಟ್ಟಿದ 4 ಮಕ್ಕಳು ಬೆಳೆಯುತ್ತಿದ್ದಾರೆ. ಅವರಿಗೆ ಹೆಸರಿಟ್ಟೂ ಆಗಿದೆ, ರಾಮ, ಭರತ, ಲಕ್ಷ್ಮಣ ಮತ್ತು ಶತ್ರುಘ್ನ. ಈಗ ಮಕ್ಕಳ ಆಟವನ್ನು ನೋಡುತ್ತಾ ರಾಜಾರಾಣಿಯರು ಸಂತಸದ ಕಡಲಿನಲ್ಲಿ ತೇಲಾಡುತ್ತಿದ್ದಾರೆ. ಓಹೋ, ಇಂದು ಪೌರ್ಣಮಿ ಅಲ್ಲವೇ? ಮುಸ್ಸಂಜೆ ನಂತರ ಅಂಗಳದಲ್ಲಿ ರಾಜಪರಿವಾರದ್ದು ಬೆಳದಿಂಗಳ ಊಟ. ನಾವು ಹೋಗೋಣವಾ? ಏ ಭರತ, ಓಡಬೇಡ, ಬಾ, ಊಟ ತಗೋಬೇಕು. ನೀನ್ ತಿನ್ನಿಲ್ಲ ಅಂದ್ರೆ ಎಲ್ಲವನ್ನೂ ರಾಮನಿಗೆ ಕೊಟ್ಬಿಡ್ತೀನಿ. ಅವನಿಗೂ ಒಂದು ತುತ್ತು. ಮಕ್ಕಳ ಓರಬೇಡಿ, ಹಣ್ಣು ತಿನ್ನಿ. ಶತ್ರುಘ್ನ ತಂಟೆ ಮಾಡದೆ ತಿನ್ನುತ್ತಾನೆ. ಲಕ್ಷ್ಮಣ, ನೀನು ಬಲು ತುಂಟ. ಅಡ್ಡವನ್ನು ಸುಟ್ಟು ರಾಮಣ್ಣನಿಗೆ ತಿನ್ನಿಸು, ಆಮೇಲೆ ನಾನು ತಿನ್ನುವೆ. ರಾಮ, ಹಠ ಮಾಡಬೇಡ, ಊಟ ಮಾಡು. ಊಟ ಮಾಡದಿದ್ದರೆ ರಕ್ಕಸರು ಬಂದು ತಿಂದು ಬಿಡುತ್ತಾರೆ. ರಕ್ಕಸರು ನಮ್ಮನ್ನು ತಿನ್ನುವರೆ? ನನಗೆ ಆ ಚಂದ ಮಾಮ ಬೇಕು. ತಂದು ಕೊಟ್ಟರೆ ಮಾತ್ರ ನಾ ಊಟ ಮಾಡ್ತೀನಿ. ಅವನು ಆಕಾಶದಲ್ಲಿದ್ದಾನೆ, ಕೆಳಗೆ ಇಳಿದು ಬರುವುದಿಲ್ಲ. ಎಂತಕ್ಕೆ? ಎಷ್ಟು ಚಂದ ಇದ್ದಾನೆ ನೋಡು ಚಂದ್ರ, ಮುರುಟಾಗಿ ಬೆಲ್ಲಗೆ. ಚಂದ್ರ ಬೇಕು, ಚಂದ್ರ ಬೇಕು, ಚಂದ್ರ ಬೇಕು. ಎಂತ ಮಗ, ಯಾಕೆ ಹಠ ಮಾಡ್ತೀಯ ಅಮ್ಮನ ಹತ್ತಿರ? ಅವನಿಗೆ ಚಂದ್ರ ಬೇಕಂತೆ, ಒಂದೇ ಸಮನೆ ಹಠ. ಅದೇನು ಮಹಾ, ತಂದು ಕೊಟ್ಟರೆ ಆಯಿತು. ಯುದ್ಧಕ್ಕಾಗಿ ದೇವಲೋಕಕ್ಕೆ ಹೋಗಿದ್ದ ಮಹಾರಾಜರಿಗೆ ಮಗುವಿಗೆ ಚಂದನನ್ನು ತಂದು ಕೊಡುವುದು ಕಷ್ಟವಾ? ಇರಲಿ ಇರಲಿ, ನಾನೇ ತಂದು ಕೊಟ್ಟೆ. ನೀನಾ? ಹೇಗೆ? ನೋಡು ನೋಡು ನಿನ್ನ ಚಂದನನ್ನು. ಓಹೋ, ಇಲ್ಲೇ ಇದ್ದಾನೆ ನೋಡು ಚಂದ್ರ. ಚಂದ ಮಾಮ ಓಡಿವ, ಚಂದದಿಂದ ಆಡಿವ, ಆಗಸಕ್ಕಿಂದ ಜಾರಿವ, ಮುಂದೆ ಹಿಂದೆ ಓಡಿವ. ರಾಮ ಕನ್ನಡಿಯಲ್ಲಿ ಚಂದ್ರನನ್ನು ಕಂಡ. ಅರಮನೆಯಲ್ಲೀಗ 4 ಮಕ್ಕಳು. ಮಕ್ಕಳಿಗೆ ಉಪನಯನ ಸಂಸ್ಕಾರ ಮಾಡಿ ವಿದ್ಯಾಭ್ಯಾಸವನ್ನು ನಮ್ಮ ಭೂಪತಿಗಳು ಕಲಿಸಿದ್ದಾರೆ. ಲಕ್ಷ್ಮಣ ಹೆಚ್ಚಾಗಿ ಅಣ್ಣ ರಾಮನ ಜೊತೆಯಲ್ಲೇ ಇರುತ್ತಾನೆ. ಭರತ ಮತ್ತು ಶತ್ರುಘ್ನ ಇಬ್ಬರು ಒಟ್ಟಿಗೆ. ಆದರೂ 4ರಲ್ಲೂ ಒಳ್ಳೆಯ ಹೊಂದಾಣಿಕೆ ಇದೆ. 4 ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯುತ್ತಿದ್ದಾರೆ. ಹೀಗಿರುವಾಗ ಒಂದು ದಿನ ರಾಜಸಭೆಗೆ ಮಹರ್ಷಿ ವಿಶ್ವಾಮಿತ್ರರು ಬರುತ್ತಾರೆ. ಮಹರ್ಷಿ ವಿಶ್ವಾಮಿತ್ರರು, ಬನ್ನಿ ಸ್ವಾಮಿ, ಹೀಗೆ ಬನ್ನಿ. ಆಸನವಿತ್ತಿದ್ದೇನೆ, ಆಯಾಸ ಪರಿಹರಿಸಿಕೊಳ್ಳಿ. ಫಲ ಸ್ವೀಕರಿಸಿ. ನಮಸ್ಕರಿಸಿದ್ದೇನೆ. ಆಯುಷ್ಮಾನ್ ಭವ, ಒಳ್ಳೆಯದಾಗಲಿ. ತಾವು ಬಂದಿರುವುದು ನಮಗೆ ಸಂತೋಷದ ಸುದ್ದಿ. ಕಾರಣವೇನಾದರೂ ಇದ್ದು ಬಂದಿರುವಿರೇ? ಆಶ್ರಮದಲ್ಲಿ ಧನದ ಅವಶ್ಯಕವೇ? ಗೋವುಗಳ ಕೊರತೆಯೇ? ರಾಜನ್, ಮೆಚ್ಚಿದೆ. ಆದರೆ ನನಗೆ ಯಾವ ಅಡ್ಡಿಯೂ ಆಗಿಲ್ಲ. ಆಗಿರುವುದೇ ಬೇರೆ. ಬೇರೆ ಎಂದರೆ ದವಸ ಧಾನ್ಯಗಳ ಕೊರತೆಯೇ? ಹೇಳಿ ಕೇಳಿ ನಮ್ಮದು ಆಶ್ರಮ. ಯಜ್ಞಯಾಗಗಳು ನಡೆಯುತ್ತಿವೆ. ಆದರೆ ರಾಕ್ಷಸರ ಹಾವಳಿ ಹೆಚ್ಚಾಗಿದೆ. ನಾನು ನಿನ್ನಿಂದ ರಕ್ಷಣೆ ಕೇಳಿ ಬಂದಿದ್ದೇನೆ. ಹಾಗಾದರೆ ನಾನೇ ಬಂದು ಪರಿಹರಿಸುವೆ. ರಾಜನ್, ನೀನು ಬರುವುದಲ್ಲ, ನಿನ್ನ ಈ ಇಬ್ಬರು ಮಕ್ಕಳು ಕಳಿಸಿದರೆ ಸಾಕು. ಸ್ವಾಮಿ, ಈ ಮಕ್ಕಳ ಅವರು ಇನ್ನೂ ಚಿಕ್ಕವರು. ಅವರಿಂದ ರಾಕ್ಷಸ ದಮನ ಆಗುವುದಿಲ್ಲ.
ಅವರನ್ನು ಖಂಡಿತ ಕಳಿಸಲಾರೆ. ನಾನು ನನ್ನ ತಪಸ್ಸಿನ ಶಕ್ತಿಯಿಂದ ನಿಗ್ರಹಿಸಬಹುದು, ಆದರೆ ನಾನು ಕೋಪಗೊಳ್ಳಬಾರದು. ನಿನ್ನ ಮಗ ರಾಮ ಚಿಕ್ಕವನಾದರೂ ಅವನಿಗೆ ಶಕ್ತಿ ಸಾಮರ್ಥ್ಯ ಇದೆ. ಇನ್ನೂ 16 ತುಂಬಿರದ ರಾಮ ಇವನು, ಅವರನ್ನು ಖಂಡಿತ ಕಳಿಸಲಾರೆ. ರಾಜನ್, ವಿಶ್ವಾಮಿತ್ರ ಸರಿಯಾಗಿಯೇ ಹೇಳಿದ್ದಾರೆ. ರಾಮ ಹುಡುಗನಾದರೂ ಅವನ ಶಕ್ತಿಯ ಮೇಲೆ ನಂಬಿಕೆ ಇಡು. ವಿಶ್ವಾಮಿತ್ರರೊಡನೆ ಕಲಿಸಿಕೊಡು. ಮಕ್ಕಳೇ, ಮಹರ್ಷಿಗಳ ಬೇಡಿಕೆ ಪೂರೈಸಲೇಬೇಕು. ಅವರೊಡನೆ ಹೋಗಿ ಬನ್ನಿ. ಅವರು ಹೇಳಿದಂತೆ ಕೇಳಿ ಅವರ ಮಾತುಗಳೇ ನಿಮಗೆ ರಕ್ಷೆಯಾಗಲಿ. ಸೂರ್ಯವಂಶದ ಮರ್ಯಾದೆಯನ್ನು ಉಳಿಸುವ ಕಾರ್ಯ ನಿಮ್ಮಿಂದಾಗಲಿ. ಅವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಮಹರ್ಷಿಗಳೇ, ಇದೋ ನನ್ನ ಮಕ್ಕಳು, ಚಿಕ್ಕವರು, ಏನೂ ತಿಳಿಯದವರು. ಅವರನ್ನು ನಿಮ್ಮ ಮಡಿಲಿಗೆ ಹಾಕಿದ್ದೇನೆ. ಚಿಂತಿಸಬೇಡ ರಾಜನ್, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ನಾವಿನ್ನೂ ಬರುತ್ತೇವೆ. ತಂದೆಯವರೇ, ಚಿಂತಿಸಬೇಡಿ. ನಮ್ಮ ಕಾರ್ಯದಲ್ಲಿ ವಿಜಯಿಗಳಾಗಿ ಬರುವಂತೆ ಹರಸಿ ಕಲಿಸಿಕೊಡಿ. ರಾಮ ಲಕ್ಷ್ಮಣರು ವಿಶ್ವಾಮಿತ್ರ ಮಹರ್ಷಿಗಳ ಜೊತೆಗೆ ಹೊರಟು ಹೋದರು. ನಮ್ಮ ಮಹಾರಾಜರಿಗೆ ಚಿಂತೆ, ಮುಂದೇನಾಗುವುದು ನೋಡೋಣ. ರಾಮ ಲಕ್ಷ್ಮಣರೇ, ಸರಿಯು ತೀರವನ್ನು ದಾಟಿ ಬಂದಿದ್ದೇವೆ. ಅದು ಗಂಗಾ ಮತ್ತು ಸರಿಯು ಸಂಗಮ ಸ್ಥಳ. ಅದು ಭಗವಾನ್ ಭಾಸ್ಕರನು ಮೂಡಿದ್ದಾನೆ. ಅಲ್ಲಿ ಕಾಣುವ ಪವಿತ್ರ ಗಂಗೆಯಲ್ಲಿ ಮಿಂದು ಬನ್ನಿ. ನಿತ್ಯ ಸಂಧ್ಯಾ ವಂದನೆ ಮಾಡಿ, ಸೂರ್ಯದೇವನಿಗೆ ಅರ್ಘ್ಯ ಪ್ರದಾನ ಮಾಡಿ. ಇವೆಲ್ಲ ನಿಮ್ಮ ಮೊದಲ ಕರ್ತವ್ಯ. ನಂತರ ಮುಂದೆ ಹೋಗೋಣ. ಆದೀತು ಗುರುದೇವ. ಓಂ ಜನ ಓಂ ತಪ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ನಾವೀಗ ಆಶ್ರಮದತ್ತ ಸಾಗುತ್ತಿದ್ದೇವೆ. ಮಾರ್ಗದ ಮಧ್ಯೆ ಕಾಡುಮೇಡುಗಳು, ಕಲ್ಲು ಮುಳ್ಳುಗಳು ಮತ್ತು ರಾಕ್ಷಸರ ಹಾವಳಿಯೂ ಇದೆ. ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಆಶ್ರಮದಲ್ಲಿ ಒಂದು ಯಜ್ಞವನ್ನು ಹಮ್ಮಿಕೊಂಡಿದ್ದೇವೆ. ನೀವು ಅದರ ರಕ್ಷಣೆ ಮಾಡಿ ಬನ್ನಿ. ರಾಮಚಂದ್ರ, ಅಟ್ಟಹಾಸದ ಸ್ವರ ಕೇಳುತ್ತಿದೆಯಲ್ಲ, ಅದು ತಾಟಕಿ ಎಂಬ ರಾಕ್ಷಸಿ. ಅವಳು ಯಜ್ಞವನ್ನು ಹಾಳು ಮಾಡಲು ಬಂದಿದ್ದಾಳೆ. ಅವಳಿಗೆ ಗುರಿಯಾಗಿ ಬಾಣ ಬಿಡು. ಗುರುಗಳೇ, ಅವಳೊಬ್ಬ ಸ್ತ್ರೀ ಅಲ್ಲವೇ? ಅವಳನ್ನು ಕೊಂದರೆ ಸ್ತ್ರೀ ಹತ್ಯೆ ದೋಷ ಬರುವುದಿಲ್ಲವೇ? ರಾಮಚಂದ್ರ, ಸಾಮಾನ್ಯ ಸ್ತ್ರೀ ಆದರೆ ಕೊಲ್ಲಬಾರದು. ಆದರೆ ಇವಳು ಒಬ್ಬ ದುಷ್ಟೆ. ಕೊಂದರೆ ಪಾಪವಿಲ್ಲ. ಹೊಡೆದು ಬಿಡು. ಬ್ರಹ್ಮ
ಶಿಷ್ಯರೇ, ಯಜ್ಞ ಸಂಪನ್ನವಾಯಿತು. ನಿಮ್ಮ ಬಾಣದ ಬಲದಿಂದ ಮತ್ತೊಬ್ಬ ರಾಕ್ಷಸ ಸತ್ತ. ಮಾರೀಚ ದೂರದ ಸಮುದ್ರದಲ್ಲಿ ಹೋಗಿ ಬಿದ್ದ. ರಾಮಚಂದ್ರ, ನಿನಗೆ ದಿವ್ಯವಾದ ಶಸ್ತ್ರಾಸ್ತ್ರ ಮತ್ತು ಯುದ್ಧ ವಿದ್ಯೆಗಳನ್ನು ದಯಪಾಲಿಸುತ್ತೀನಿ. ನಿನಗೆ ಬಲ ಅತಿಬಲ ಎಂಬ ಮಹಾಮಂತ್ರವನ್ನು ಉಪದೇಶಿಸುತ್ತೇನೆ. ಇನ್ನ ನಮ್ಮ ಮುಂದೆ ಹಾದಿ ಮಿಥಿಲೆಯತ್ತ. ಹೀಗೆ ಮಿಥಿಲೆ ಹತ್ರ ಸಾಗುತ್ತಾ ರಾಮಚಂದ್ರನ ಕಾಲಿಗೆ ಒಂದು ಕಲ್ಲು ಎರೆತಾಕಿತು. ಆ ಕಲ್ಲಿನಿಂದಲೇ ಒಂದು ಹೆಣ್ಣು ಎದ್ದು ಬಂದಳು. ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ಅವಳ ಕಥೆಯನ್ನು ಹೇಳುತ್ತಾರೆ. ಅಹಲ್ಯೆ ಎಂದು ಅವಳ ಹೆಸರು. ಬ್ರಹ್ಮದೇವನ ಮಾನಸ ಪುತ್ರಿ, ಮಹರ್ಷಿ ಗೌತಮನ ಸತಿ. ಗೌತಮರು ಮುಂಜಾನೆಗೂ ಮೊದಲೇ ಸ್ನಾನಕ್ಕೆ ಹೋದಾಗ ಇಂದ್ರದೇವ ವೇಷಾಂತರವಾಗಿ ಬಂದಿದ್ದ. ಅದರಿಂದ ಕೋಪಗೊಂಡ ಗೌತಮ ಅಹಲ್ಯೆಗೆ ಕಲ್ಲಾಗು ಎಂದು ಶಾಪವನ್ನು ಕೊಟ್ಟಿದ್ದ. ಅಹಲ್ಯೆಯ ಶಾಪ ವಿಮೋಚನೆಗೆ ರಾಮಚಂದ್ರನ ಚರಣ ಸ್ಪರ್ಶ ಬೇಕಿತ್ತು. ರಾಮನಿಂದ ಅವಳು ಮತ್ತೆ ಮಾನವೀಯಾದಳು. ರಾಮನಿಂದ ಇನ್ನು ಮಹತ್ವದ ಕಾರ್ಯಗಳು ಆಗಬೇಕು. ಅದು ಆಗುತ್ತದೆ. ಬನ್ನಿ ಬನ್ನಿ, ಮೂವರು ಮಿಥಿಲೆ ಹತ್ರ ಬಂದಾಗಿದೆ. ಅಲ್ಲಿ ಚಮತ್ಕಾರವಾಗುತ್ತದೆ, ನಾವು ನೋಡೋಣ. ಸ್ವಾಮಿ, ತಮ್ಮ ಆಗಮನದಿಂದ ನಮ್ಮ ರಾಜ್ಯ ಪಾವನವಾಯಿತು. ಅರ್ಘ್ಯಪಾದ್ಯಗಳನ್ನು ನೆಟ್ಟು ಉಪಚರಿಸಿದ್ದೇನೆ. ಫಲವನ್ನು ಸ್ವೀಕರಿಸಿ. ತಮ್ಮೊಡನೆ ಇರುವ ಈ ಬಾಲಕರು ಯಾರು? ಇವರ ಮುಖ ತೇಜ ಅಪೂರ್ವವಾಗಿದೆ. ತಾವು ಒಂದು ಕಾರ್ಯವನ್ನು ಹೇಳೋಣವಾದರೆ? ರಾಜನ್, ಇವರು ಅಯೋಧ್ಯೆಯ ರಾಜಕುಮಾರರು, ರಾಜ ದಶರಥನ ಮಕ್ಕಳು. ಇವನು ರಾಮಚಂದ್ರ, ಇವನು ಲಕ್ಷ್ಮಣ. ರಾಜ ದಶರಥನ ಮಕ್ಕಳಾದ ನಾವು ಅಭಿವಂದಿಸುತ್ತಿದ್ದೇವೆ. ಅಹಂಗೋ ಅಭಿವಾದಯೇ. ಒಳಿತಾಗಿ. ರಾಜನ್, ನಿಮ್ಮ ಮುಖವನ್ನು ನೋಡಿದರೆ ಚಿಂತಿತರಾಗಿರುವಂತಿದೆ. ಏನು ಕಾರಣ? ಗುರುವರ್ಯರೇ, ನಿಮಗೆ ತಿಳಿಯುವುದೇನಿದೆ ಈ ಪ್ರಪಂಚದಲ್ಲಿ? ನಮ್ಮ ಮಗಳು ಸೀತಾಳ ವಿವಾಹಕ್ಕಾಗಿ ಒಂದು ಪಣವಿದೆ. ನಮ್ಮ ಕುಟುಂಬಕ್ಕೆ ಶಿವನಿಂದ ಅನುಗ್ರಹಿತವಾದ ಧನಸ್ಸು ಬಂದಿದೆ. ಅದು ಹರದಲ್ಲಿ. ಅದನ್ನು ಹೆದೆಯೇರಿಸಬಲ್ಲ ಶಕ್ತಿವಂತನಿಗೆ ನಮ್ಮ ಮಗಳನ್ನು ಕೊಟ್ಟು ವಿವಾಹ ಮಾಡೋದು ನಮ್ಮ ಇಂಗಿತ. ಈವರೆಗೆ ಎಷ್ಟೋ ರಾಜರು ಬಂದು ಪ್ರಯತ್ನಿಸಿದ್ದಾರೆ. ಆದರೆ ಯಾರೆಂದಲೂ ಆಗಿಲ್ಲ. ಹೌದೇ? ಈ ಬಾಲಕರಿಗೆ ಆ ಧನಸ್ಸನ್ನು ನೋಡುವ ಆಸೆ ಆಗಿದೆ. ನೀವು ಒಪ್ಪಿದರೆ ಹೆದೆ ಏರಿಸಬಹುದು. ಈ ಚಿಕ್ಕ ಬಾಲಕರೇ ನೋಡಲಿ, ಅದಕ್ಕೇನಂತೆ. ಆದರೆ ಹೆದೆ ಏರಿಸಬಲ್ಲರು ಎಂಬುದು ಸಂಶಯವೇ. ಇರಲಿ, ಒಮ್ಮೆ ಪ್ರಯತ್ನಿಸಲಿ. ಆ ಧನಸ್ಸನ್ನು ತೋರಿಸು. ಇದು ಎದೆ ಆಶೀರ್ವಾದನು. ರಾಮಚಂದ್ರ, ಇಂಥ ಪವಿತ್ರವಾದ ಧನಸ್ಸು ಹೆದೆ ಏರಿಸಬಲ್ಲೆಯಾ? ತಮ್ಮ ಆಜ್ಞೆ ಗುರುಗಳೇ. ನೋಡದೆಯಾ ರಾಜನ್? ರಾಮ ಸೀತೆಗೆ ತಕ್ಕ ವರ. ನಿನ್ನ ಇನ್ನೊಬ್ಬಳು ಮಗಳು ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ಕೊಟ್ಟು ಮದುವೆ ಮಾಡಿಸು. ರಾಜ ದಶರಥನಿಗೆ ಇನ್ನಿಬ್ಬರು ಮಕ್ಕಳಿದ್ದಾರೆ, ಭರತ ಮತ್ತು ಶತ್ರುಘ್ನ. ನಿನ್ನ ತಮ್ಮನ ಇಬ್ಬರು ಮಕ್ಕಳನ್ನು ಇವರಿಗೆ ಕೊಟ್ಟು ವಿವಾಹ ಮಾಡಿಸು. ಆಗಲಿ ಗುರುವರ್ಯ, ಹಾಗೇ ಮಾಡುವೆ. ಹಿಂದೆ ಅಯೋಧ್ಯೆಗೆ ಸುದ್ದಿ ಕಳಿಸಿ ದಶರಥ ಮಹಾರಾಜನಿಗೆ ದಿಬ್ಬಣ ಸಮೇತ ಬರಲು ಹೇಳುವೆ.
ಮಂತ್ರಿಗಳೇ, ಪ್ರಜಾವರ್ಗಕ್ಕೆ ಡಂಗುರ ಸಾರಿಸಿ ಎಲ್ಲರೂ ಸೀತಾ ಕಲ್ಯಾಣವನ್ನು ಕಣ್ತುಂಬಿಕೊಳ್ಳಲು ತಿಳಿಸಿ. ಸುಪುತ್ರರು 4 ಪುತ್ರಿಯರು ಪಾಣಿಗ್ರಹಣವ ಮಾಡಿದರು. ಮಿಥಿಲಾ ನಗರಿಯ ವಿವಾಹ ವಿಭವಕ್ಕೆ ಅಮರರು ಹೂಮಳೆ ಸುರಿಸಿದರು. ಬಾಲಕಾಂಡ ಸಂಪೂರ್ಣ.